ನಮಸ್ಕಾರ ಸ್ನೇಹಿತರೆ, ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ನ ಎಫಿಷಿಯನ್ಸಿಯನ್ನು ನಿರ್ಧರಿಸಲು ಓಪನ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಗಳನ್ನು ಹೇಗೆ ನಡೆಸುವುದು ಎಂಬುದರ ಕುರಿತು ಈ ಅಭ್ಯಾಸಕ್ಕೆ ಸ್ವಾಗತ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ಐರನ್ ಅಥವಾ ಕೋರ್ ನಷ್ಟವನ್ನು ನಿರ್ಧರಿಸಲು ಓಪನ್ ಸರ್ಕ್ಯೂಟ್ ಪರೀಕ್ಷೆಯನ್ನು ನಡೆಸುವುದು, ಫುಲ್ ಲೋಡ್ ಕಾಪರ್ ನಷ್ಟವನ್ನು ನಿರ್ಧರಿಸಲು ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಯನ್ನು ನಡೆಸುವುದು, ವಿವಿಧ ಲೋಡ್ಗಳಲ್ಲಿ ಟ್ರಾನ್ಸ್ಫಾರ್ಮೇಷನ್ನ ಎಫಿಷಿಯನ್ಸಿಯನ್ನು ನಿರ್ಧರಿಸುವುದು. ಟ್ರಾನ್ಸ್ಫಾರ್ಮರ್ಗಳಲ್ಲಿನ ನಷ್ಟವನ್ನು ನಾವು ಚರ್ಚಿಸೋಣ. ಟ್ರಾನ್ಸ್ಫಾರ್ಮೇಷನ್ನ ಎಫಿಷಿಯನ್ಸಿಯನ್ನು ಫಾರ್ಮುಲಾಗಳಿಂದ ನಿರ್ಧರಿಸಲಾಗುತ್ತದೆ. ಎಫಿಷಿಯನ್ಸಿಯು ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಇನ್ಪುಟ್ ಪವರ್ಗೆ ಸಮಾನವಾಗಿರುತ್ತದೆ. ಇನ್ಪುಟ್ ಪವರ್ ಅನ್ನು ಈ ರೀತಿ ಬರೆಯಬಹುದು: ಔಟ್ಪುಟ್ ಪವರ್ ಪ್ಲಸ್ ನಷ್ಟಗಳು. ಟ್ರಾನ್ಸ್ಫಾರ್ಮರ್ನ ಎಫಿಷಿಯನ್ಸಿಯನ್ನು ನಿರ್ಧರಿಸಲು ನಷ್ಟವನ್ನು ಕಂಡುಹಿಡಿಯುವುದು ಬಹಳ ಮುಖ್ಯ. ಟ್ರಾನ್ಸ್ಫಾರ್ಮರ್ನ ಎಫಿಷಿಯನ್ಸಿಯು ಹೆಚ್ಚು ಮತ್ತು 95ರಿಂದ 98% ವ್ಯಾಪ್ತಿಯಲ್ಲಿದೆ. ಟ್ರಾನ್ಸ್ಫಾರ್ಮರ್ ನಷ್ಟಗಳು ಇನ್ಪುಟ್ ಪವರ್ನ 2% ಕಡಿಮೆಯಾಗಿದೆ ಎಂದು ಇದು ಸೂಚಿಸುತ್ತದೆ. ಎಫಿಷಿಯನ್ಸಿಯನ್ನು ಲೆಕ್ಕಾಚಾರ ಮಾಡುವಾಗ ಇನ್ಪುಟ್ ಮತ್ತು ಔಟ್ಪುಟ್ ಪವರ್ಗಳನ್ನು ನೇರವಾಗಿ ಅಳೆಯುವ ಬದಲು ಟ್ರಾನ್ಸ್ಫಾರ್ಮರ್ ನಷ್ಟವನ್ನು ನಿರ್ಧರಿಸುವುದು ಸಾಮಾನ್ಯವಾಗಿ ಉತ್ತಮವಾಗಿದೆ. ಟ್ರಾನ್ಸ್ಫಾರ್ಮರ್ನಲ್ಲಿ ಓಪನ್ ಸರ್ಕ್ಯೂಟ್ ಪರೀಕ್ಷೆಯು ಕೋರ್ ನಷ್ಟವನ್ನು ನೀಡುತ್ತದೆ ಮತ್ತು ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಯು ಕಾಪರ್ ನಷ್ಟವನ್ನು ಒದಗಿಸುತ್ತದೆ. ಹೀಗಾಗಿ ಸಮವಾದ ನಿಖರತೆಯೊಂದಿಗೆ ಈ ಡೇಟಾದಿಂದ ಎಫಿಷಿಯನ್ಸಿಯನ್ನು ನಿರ್ಧರಿಸಬಹುದು. ಟ್ರಾನ್ಸ್ಫಾರ್ಮರ್ನಲ್ಲಿ 2 ರೀತಿಯ ನಷ್ಟಗಳು ಸಂಭವಿಸುತ್ತವೆ. ಉದಾಹರಣೆಗೆ ಐರನ್ ಮತ್ತು ಕೋರ್ ನಷ್ಟ ಅಥವಾ ನೋ ಲೋಡ್ ನಷ್ಟಗಳು ಮತ್ತು ಕಾಪರ್ ಅಥವಾ ಓಮಿಕ್ ಅಥವಾ ಲೋಡ್ ನಷ್ಟ. ನೋ ಲೋಡ್ ನಷ್ಟಗಳು ಹಿಸ್ಟೆರಿಸಿಸ್ ಮತ್ತು ಎಡ್ಡಿ ಕರೆಂಟ್ ಎಂಬ 2 ಕಾಂಪೊನೆಂಟ್ಗಳನ್ನು ಒಳಗೊಂಡಿರುತ್ತವೆ. ಕಾಪರ್ ಅಥವಾ ಲೋಡ್ ನಷ್ಟಗಳು. ಈ ನಷ್ಟವು ಮುಖ್ಯವಾಗಿ ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ಗಳ ಓಮಿಕ್ ರೆಸಿಸ್ಟೆನ್ಸ್ ಕಾರಣದಿಂದಾಗಿರುತ್ತದೆ. ಪ್ರೈಮರಿ ಮತ್ತು ಸೆಕೆಂಡರಿ ವೈಂಡಿಂಗ್ ರೆಸಿಸ್ಟೆನ್ಸ್ಗಳ ಮೂಲಕ ಲೋಡ್ ಕರೆಂಟ್ I²R ನಷ್ಟವನ್ನು ಸೃಷ್ಟಿಸುತ್ತದೆ. ಅದು ಕಾಪರ್ ವೈರ್ಗಳನ್ನು ಬಿಸಿ ಮಾಡುತ್ತದೆ ಮತ್ತು ವೋಲ್ಟೇಜ್ ಡ್ರಾಪ್ಗಳನ್ನು ಉಂಟುಮಾಡುತ್ತದೆ. ಈ ನಷ್ಟವನ್ನು ಕಾಪರ್ ನಷ್ಟಗಳು ಅಥವಾ ವೇರಿಯಬಲ್ ನಷ್ಟಗಳು ಎಂದು ಕರೆಯಲಾಗುತ್ತದೆ. ಟ್ರಾನ್ಸ್ಫಾರ್ಮರ್ನಲ್ಲಿನ ಕೋರ್ ನಷ್ಟವು ಎಲ್ಲಾ ಲೋಡ್ ಪರಿಸ್ಥಿತಿಗಳಿಗೆ ನಿರಂತರ ನಷ್ಟವಾಗಿದೆ. ಕಾಪರ್ ನಷ್ಟವು ಕರೆಂಟ್ ಸ್ಕ್ವೇರ್ಗೆ ಅನುಗುಣವಾಗಿ ಬದಲಾಗುತ್ತದೆ. ನೋ ಲೋಡ್ ನಷ್ಟಗಳು ಅಥವಾ ಕೋರ್ ನಷ್ಟಗಳನ್ನು ನಿರ್ಧರಿಸಲು ಓಪನ್ ಸರ್ಕ್ಯೂಟ್ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಟ್ರಾನ್ಸ್ಫಾರ್ಮರ್ ಈಕ್ವಿವ್ಯಾಲೆಂಟ್ ಸರ್ಕ್ಯೂಟ್ ಪ್ಯಾರಾಮೀಟರ್ಗಳು ಮತ್ತು ಕಾಪರ್ ನಷ್ಟಗಳನ್ನು ನಿರ್ಧರಿಸಲು ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಯ ಅಗತ್ಯವಿದೆ. ಈ ಅಭ್ಯಾಸವನ್ನು ಮಾಡಲು ಅಗತ್ಯವಿರುವ ಇಕ್ವಿಪ್ಮೆಂಟ್ಗಳು ಮತ್ತು ಮೆಟೀರಿಯಲ್ಗಳನ್ನು ನಾವು ವ್ಯವಸ್ಥೆಗೊಳಿಸೋಣ. ವೋಲ್ಟ್ ಮೀಟರ್ ಮೂವಿಂಗ್ ಐರನ್ 100 ವೋಲ್ಟ್ಸ್, ವೋಲ್ಟ್ ಮೀಟರ್ ಮೂವಿಂಗ್ ಐರನ್ 150 ವೋಲ್ಟ್, ವ್ಯಾಟ್ ಮೀಟರ್, ಆಮ್ಮೀಟರ್ ಮೂವಿಂಗ್ ಐರನ್ 5 ಆಂಪ್ಸ್, ಆಮ್ಮೀಟರ್ ಮೂವಿಂಗ್ ಐರನ್ 15 ಆಂಪ್ಸ್, ಫ್ರೀಕ್ವೆನ್ಸಿ ಮೀಟರ್, ಸಿಂಗಲ್ ಫೇಸ್ ಪವರ್ ಫ್ಯಾಕ್ಟೋಮೀಟರ್, ಟ್ರಾನ್ಸ್ಫಾರ್ಮರ್, ಆಟೋ ಟ್ರಾನ್ಸ್ಫಾರ್ಮರ್, 3-pin ಸಾಕೆಟ್ಸ್ ವಿತ್ ಸ್ವಿಚ್ ಕಂಟ್ರೋಲ್, ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್, ಟ್ಯೂಬ್ ಲೈಟ್ ವಿತ್ ಚೋಕ್ ಅಂಡ್ ಫಿಟ್ಟಿಂಗ್ಸ್. ಐರನ್ ಅಥವಾ ಕೋರ್ ನಷ್ಟವನ್ನು ನಿರ್ಧರಿಸಲು ಓಪನ್ ಸರ್ಕ್ಯೂಟ್ ಪರೀಕ್ಷೆಯನ್ನು ನಡೆಸುವುದು. ನೀಡಿರುವ ಟ್ರಾನ್ಸ್ಫಾರ್ಮರ್ನ HD ಮತ್ತು LT ಟರ್ಮಿನಲ್ಗಳನ್ನು ಗುರುತಿಸಿ. ಮಲ್ಟಿಮೀಟರ್ ಅನ್ನು ಲೋ ರೇಂಜ್ನಲ್ಲಿ ರೆಸಿಸ್ಟೆನ್ಸ್ ಮೋಡ್ನಲ್ಲಿ ಹೊಂದಿಸಿ ಮತ್ತು ಪ್ರೈಮರಿ ಮತ್ತು ಸೆಕೆಂಡರಿ ವೈಂಡಿಂಗ್ಗಳ ರೆಸಿಸ್ಟೆನ್ಸ್ ಅನ್ನು ಅಳೆಯಿರಿ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಧಿಕವಾಗಿದ್ದರೆ ಅದನ್ನು HD ಅಥವಾ ಹೈ ಟೆನ್ಷನ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಲೋ ರೆಸಿಸ್ಟೆನ್ಸ್ ಮೌಲ್ಯವನ್ನು LT ಅಥವಾ ಲೋ ಟೆನ್ಷನ್ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಕೊಟ್ಟಿರುವ ಟ್ರಾನ್ಸ್ಫಾರ್ಮರ್ ಒಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆಗಿರುವುದರಿಂದ ಪ್ರೈಮರಿಯು LT ಮತ್ತು ಸೆಕೆಂಡರಿಯು HD ಆಗಿದೆ. ಓಪನ್ ಸರ್ಕ್ಯೂಟ್ ಪರೀಕ್ಷೆಯನ್ನು ಯಾವಾಗಲೂ LT ಸೈಡ್ ನಲ್ಲಿ ನಡೆಸಲಾಗುತ್ತದೆ, ಅಂದರೆ ಮೀಟರ್ಗಳು ಮತ್ತು ಇನ್ಪುಟ್ ಸಪ್ಲೈಗಳನ್ನು LT ಸೈಡ್ಗೆ ಸಂಪರ್ಕಿಸಲಾಗುತ್ತದೆ ಮತ್ತು HD ಸೈಡ್ ಅನ್ನು ಓಪನ್ ಇರಿಸಲಾಗುತ್ತದೆ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಗಳಲ್ಲಿ ಇನ್ಪುಟ್ ಸಪ್ಲೈಯನ್ನು ಪ್ರೈಮರಿ ಸೈಡ್ಗೆ ಅಥವಾ LT ಸೈಡ್ಗೆ ನೀಡಲಾಗುತ್ತದೆ ಮತ್ತು ಸೆಕೆಂಡರಿ ಸೈಡ್ ಅಥವಾ HD ಸೈಡ್ ಅನ್ನು ಓಪನ್ ಇರಿಸಲಾಗುತ್ತದೆ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನ ಸಂದರ್ಭದಲ್ಲಿ ಇನ್ಪುಟ್ ಪವರ್ ಅನ್ನು ಸೆಕೆಂಡರಿ ಸೈಡ್ ಅಥವಾ LT ಸೈಡ್ಗೆ ನೀಡಲಾಗುತ್ತದೆ ಮತ್ತು ಪ್ರೈಮರಿ ಸೈಡ್ ಅಥವಾ HD ಸೈಡ್ ಅನ್ನು ಓಪನ್ ಇರಿಸಲಾಗುತ್ತದೆ. AC 240 ವೋಲ್ಟ್ 50 ಹರ್ಟ್ಜ್ ಮೇನ್ ಪವರ್ ಸಪ್ಲೈಗೆ ಸ್ವಿಚ್ ಕಂಟ್ರೋಲ್ನೊಂದಿಗೆ 3-pin ಸಾಕೆಟ್ ಅನ್ನು ಸಂಪರ್ಕಿಸಿ ಮತ್ತು ಆಟೋ ಟ್ರಾನ್ಸ್ಫಾರ್ಮರ್ ಅನ್ನು ಸಾಕೆಟ್ಗೆ ಪ್ಲಗ್ ಮಾಡಿ. ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ತೋರಿಸಿರುವಂತೆ ಸರಣಿಯಲ್ಲಿ ಮೂವಿಂಗ್ ಐರನ್ ಆಮ್ಮೀಟರ್ ಮತ್ತು ವ್ಯಾಟ್ ಮೀಟರ್ ಮೂಲಕ ಆಟೋ ಟ್ರಾನ್ಸ್ಫಾರ್ಮರ್ ಟರ್ಮಿನಲ್ಗಳಿಗೆ ಆರ್ಡಿನರಿ ಟ್ರಾನ್ಸ್ಫಾರ್ಮರ್ ಪ್ರೈಮರಿ ಅಂದರೆ LT ಸೈಡ್ ಅನ್ನು ಸಂಪರ್ಕಿಸಿ. ಕರೆಂಟ್ ಕಾಯಿಲ್ ಮತ್ತು ಪ್ರೆಷರ್ ಕಾಯಿಲ್ಗಳನ್ನು ಸರಣಿಯಲ್ಲಿ ಮತ್ತು ಸರ್ಕ್ಯೂಟ್ ನಲ್ಲಿರುವಂತೆ ಪ್ಯಾರಲಲ್ ಆಗಿ ಸಂಪರ್ಕಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಪ್ರೈಮರಿ ವೈಂಡಿಂಗ್ಗೆ ಪ್ಯಾರಲಲ್ ಆಗಿ 0 ರಿಂದ 150 ವೋಲ್ಟ್ಗಳವರೆಗೆ ಮೂವಿಂಗ್ ಐರನ್ ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಿ. ಆಟೋ ಟ್ರಾನ್ಸ್ಫಾರ್ಮರ್ ನೋಬ್ ಅನ್ನು 0ಗೆ ಇರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ.
ಈಗ ಮೇನ್ ಪವರ್ ಸಪ್ಲೈ ಮತ್ತು ಆಟೋ ಟ್ರಾನ್ಸ್ಫಾರ್ಮರ್ ಅನ್ನು ಸ್ವಿಚ್ ಆನ್ ಮಾಡಿ ನಂತರ ಕ್ರಮೇಣ ವೋಲ್ಟೇಜ್ ಅನ್ನು ಪ್ರೈಮರಿ ರೇಟೆಡ್ ವೋಲ್ಟೇಜ್ಗೆ ಹೆಚ್ಚಿಸಿ ಅದನ್ನು ವೋಲ್ಟ್ ಮೀಟರ್ ರೀಡಿಂಗ್ನೊಂದಿಗೆ ದೃಢಪಡಿಸಿಕೊಳ್ಳಬಹುದು. ಟ್ಯಾಬ್ಯುಲೇಷನ್ ನಲ್ಲಿ ವೋಲ್ಟ್ ಮೀಟರ್, ಆಮ್ಮೀಟರ್ ಮತ್ತು ವ್ಯಾಟ್ ಮೀಟರ್ ರೀಡಿಂಗ್ಗಳನ್ನು ಗಮನಿಸಿ. ಓಪನ್ ಸರ್ಕ್ಯೂಟ್ ಪರೀಕ್ಷೆಯಿಂದ ಅಯನ್ ನಷ್ಟ ಅಥವಾ ಕೋರ್ ನಷ್ಟವನ್ನು ಲೆಕ್ಕ ಹಾಕಲಾಗುತ್ತದೆ. ಟ್ರಾನ್ಸ್ಫಾರ್ಮರ್ನ ಫುಲ್ ಲೋಡ್ ಕಾಪರ್ ನಷ್ಟವನ್ನು ನಿರ್ಧರಿಸಲು ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಯನ್ನು ನಡೆಸುವುದು. ಎಚ್ಚರಿಕೆ: ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಯನ್ನು ಹೈ ಟೆನ್ಷನ್ ಸೈಡ್ ನಲ್ಲಿ ಮಾತ್ರ ಮಾಡಲಾಗುತ್ತದೆ, ಅಂದರೆ ಇನ್ಪುಟ್ ಸಪ್ಲೈಯನ್ನು HT ಸೈಡ್ಗೆ ಸಂಪರ್ಕಿಸಲಾಗುತ್ತದೆ ಮತ್ತು ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಯನ್ನು LT ಸೈಡ್ ನಲ್ಲಿ ಮಾತ್ರ ಮಾಡಲಾಗುತ್ತದೆ. HT ಸೈಡ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡಿದರೆ ವೈಂಡಿಂಗ್ಗಳು ಸುಟ್ಟು ಹೋಗಲು ಕಾರಣವಾಗಬಹುದು. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಇನ್ಪುಟ್ ಸಪ್ಲೈ ಮತ್ತು ಮೀಟರ್ಗಳನ್ನು ಸೆಕೆಂಡರಿ ಸೈಡ್ನಲ್ಲಿ ಸಂಪರ್ಕಿಸಲಾಗುತ್ತದೆ ಮತ್ತು ಶಾರ್ಟ್ ಸರ್ಕ್ಯೂಟ್ ಅನ್ನು ಪ್ರೈಮರಿ ಸೈಡ್ನಲ್ಲಿ ಮಾಡಲಾಗುತ್ತದೆ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇನ್ಪುಟ್ ಸಪ್ಲೈನಲ್ಲಿ ಮೀಟರ್ಗಳನ್ನು ಪ್ರೈಮರಿ ಸೈಡ್ಗೆ ಅಂದರೆ HTಗೆ ಸಂಪರ್ಕಿಸಲಾಗುತ್ತದೆ ಮತ್ತು ಶಾರ್ಟ್ ಸರ್ಕ್ಯೂಟ್ ಅನ್ನು ಸೆಕೆಂಡರಿ ಸೈಡ್ ಅಂದರೆ LTಯಲ್ಲಿ ಮಾಡಲಾಗುತ್ತದೆ. ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ತೋರಿಸಿರುವಂತೆ ಸರಣಿಯಲ್ಲಿನ ಆಮ್ಮೀಟರ್ ಮತ್ತು ವ್ಯಾಟ್ ಮೀಟರ್ ಮೂಲಕ ಆಟೋ ಟ್ರಾನ್ಸ್ಫಾರ್ಮರ್ಗೆ ಆರ್ಡಿನರಿ ಟ್ರಾನ್ಸ್ಫಾರ್ಮರ್ನ ಸೆಕೆಂಡರಿ ಸೈಡ್ ಅಥವಾ HT ಸೈಡ್ ಅನ್ನು ಸಂಪರ್ಕಿಸಿ. 0 ಇಂದ 300 ವ್ಯಾಟ್ಸ್ ವ್ಯಾಪ್ತಿಯುಳ್ಳ ಮೂವಿಂಗ್ ಅಯನ್ ವೋಲ್ಟ್ ಮೀಟರ್ ಅನ್ನು ಸೆಕೆಂಡರಿ ವೈಂಡಿಂಗ್ಗೆ ಅಂದರೆ HTಗೆ ಪ್ಯಾರಲಲ್ ಆಗಿರುವಂತೆ ಸಂಪರ್ಕಿಸಿ. ಗರಿಷ್ಠ ಲೋಡ್ ಕರೆಂಟ್ ಅನ್ನು ಸಾಗಿಸಲು ಸಾಕಷ್ಟು ದೊಡ್ಡದಾದ ತೆಳುವಾದ ಇನ್ಸುಲೇಟೆಡ್ ಕಾಪರ್ ವೈರ್ ಅನ್ನು ಬಳಸಿಕೊಂಡು ಸೆಕೆಂಡರಿ ವೈಂಡಿಂಗ್ಗಳ ನಡುವೆ 0 ಇಂದ 5 ಆಂಪ್ಸ್ ವ್ಯಾಪ್ತಿಯ ಆಮ್ಮೀಟರ್ ಅನ್ನು ಸಂಪರ್ಕಿಸುವ ಮೂಲಕ ಶಾರ್ಟ್ ಸರ್ಕ್ಯೂಟ್ ಮಾಡಿ. ಆಟೋ ಟ್ರಾನ್ಸ್ಫಾರ್ಮರ್ ನೋಬ್ 0 ದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಈಗ ಪವರ್ ಸಪ್ಲೈ ಮತ್ತು ಆಟೋ ಟ್ರಾನ್ಸ್ಫಾರ್ಮರ್ ಅನ್ನು ಆನ್ ಮಾಡಿ ಮತ್ತು ಆಮ್ಮೀಟರ್ ರೀಡಿಂಗ್ ಅನ್ನು ನೋಡುವ ಮೂಲಕ ವೋಲ್ಟೇಜ್ ಅನ್ನು ರೇಟೆಡ್ ಕರೆಂಟ್ ವರೆಗೆ ಅಂದರೆ ಟ್ರಾನ್ಸ್ಫಾರ್ಮರ್ನ 5 ಆಂಪ್ಸ್ಗೆ ನಿಧಾನವಾಗಿ ಹೆಚ್ಚಿಸಿ. ಟ್ಯಾಬ್ಯುಲೇಷನ್ ನಲ್ಲಿ ಮೀಟರ್ ರೀಡಿಂಗ್ ಗಳನ್ನು ಗಮನಿಸಿ. ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಯಿಂದ ಕಾಪರ್ ಅಥವಾ ವೇರಿಯಬಲ್ ನಷ್ಟವನ್ನು ಲೆಕ್ಕ ಹಾಕಲಾಗುತ್ತದೆ. ಟ್ರಾನ್ಸ್ಫಾರ್ಮರ್ ಅಥವಾ ವಿವಿಧ ಲೋಡ್ಗಳ ಎಫಿಷಿಯನ್ಸಿಯನ್ನು ನಿರ್ಧರಿಸಿ. ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ತೋರಿಸಿರುವಂತೆ ಸರಣಿಯಲ್ಲಿನ ಆಮ್ಮೀಟರ್ A1 ಮತ್ತು ಪವರ್ ಫ್ಯಾಕ್ಟರ್ ಮೀಟರ್ ಮೂಲಕ ಆರ್ಡಿನರಿ ಟ್ರಾನ್ಸ್ಫಾರ್ಮರ್ನ ಪ್ರೈಮರಿ ಸೈಡ್ ಅನ್ನು ಆಟೋ ಟ್ರಾನ್ಸ್ಫಾರ್ಮರ್ಗೆ ಸಂಪರ್ಕಿಸಿ. ಪವರ್ ಫ್ಯಾಕ್ಟರ್ ಮೀಟರ್ನ ಕರೆಂಟ್ ಮತ್ತು ವೋಲ್ಟೇಜ್ ಕಾಯಿಲ್ಗಳನ್ನು ಸರಣಿಯಲ್ಲಿ ಮತ್ತು ಸರ್ಕ್ಯೂಟ್ ಪ್ಯಾರಲಲ್ ಆಗಿ ಸಂಪರ್ಕಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ತೋರಿಸಿರುವಂತೆ ಸೆಕೆಂಡರಿ ವೈಂಡಿಂಗ್ ಮತ್ತು ಲೋಡ್ ನಡುವೆ ಆಮ್ಮೀಟರ್ A2 ಮತ್ತು ವ್ಯಾಟ್ ಮೀಟರ್ ಅನ್ನು ಸಂಪರ್ಕಿಸಿ. 0 ಇಂದ 150 ವೋಲ್ಟ್ಸ್ ವ್ಯಾಪ್ತಿಯ ವೋಲ್ಟ್ ಮೀಟರ್ V1 ಅನ್ನು ಪ್ರೈಮರಿ ವೈಂಡಿಂಗ್ಗೆ ಪ್ಯಾರಲಲ್ ಆಗಿ ಮತ್ತು 0 ಇಂದ 300 ವೋಲ್ಟ್ಸ್ ವ್ಯಾಪ್ತಿಯ ವೋಲ್ಟ್ ಮೀಟರ್ V2 ಅನ್ನು ಸೆಕೆಂಡರಿ ವೈಂಡಿಂಗ್ಗೆ ಪ್ಯಾರಲಲ್ ಆಗಿರುವಂತೆ ಸಂಪರ್ಕಿಸಿ. ವೇರಿಯಬಲ್ ಲೋಡ್ ಅಂದರೆ ರೆಸಿಸ್ಟಿವ್ ಅನ್ನು ಸಂಪರ್ಕಪಡಿಸಿ. ಇದು ಸೆಕೆಂಡರಿ ಸೈಡ್ನಲ್ಲಿ ಪ್ರತಿ ಲ್ಯಾಂಪ್ಗೆ ಪ್ರತ್ಯೇಕ ಕಂಟ್ರೋಲ್ನೊಂದಿಗೆ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ಗಳನ್ನು ಒಳಗೊಂಡಿರುತ್ತದೆ ಮತ್ತು ಎಲ್ಲಾ ಲ್ಯಾಂಪ್ಗಳು ಆಫ್ ಸ್ಥಿತಿಯಲ್ಲಿವೆ ಎಂದು ಖಚಿತಪಡಿಸಿಕೊಳ್ಳಿ. ಆಟೋ ಟ್ರಾನ್ಸ್ಫಾರ್ಮರ್ ಅನ್ನು 0 ಪೊಸಿಷನ್ ನಲ್ಲಿ ಇರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸ್ವಿಚ್ S1 ಅನ್ನು ಮುಚ್ಚಿ ಮತ್ತು ರೇಟೆಡ್ ವೋಲ್ಟೇಜ್ ಅನ್ನು ತಲುಪಲು ಆಟೋ ಟ್ರಾನ್ಸ್ಫಾರ್ಮರ್ನ ಔಟ್ಪುಟ್ ಅನ್ನು ಕ್ರಮೇಣ ಹೆಚ್ಚಿಸಿ. ಸ್ವಿಚ್ S2 ಅನ್ನು ಮುಚ್ಚಿ ಮತ್ತು ಆಮ್ಮೀಟರ್ A2 ಲೋಡ್ನ 25% ಓದುವವರೆಗೆ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ಗಳನ್ನು ಒಂದೊಂದಿಗೆ ಆನ್ ಮಾಡಿ. ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಲೋಡ್ ಅನ್ನು ಫುಲ್ ಲೋಡ್ನ 50%, ಫುಲ್ ಲೋಡ್ನ 75% ಮತ್ತು ಫುಲ್ ಲೋಡ್ನ 100%ಕ್ಕೆ ಹೆಚ್ಚಿಸಿ ಮತ್ತು ಪ್ರತಿ ಸಂದರ್ಭದಲ್ಲಿ ರೀಡಿಂಗ್ ಅನ್ನು ರೆಕಾರ್ಡ್ ಮಾಡಿ. ಈಗ ರೆಸಿಸ್ಟಿವ್ ಲ್ಯಾಂಪ್ ಲೋಡ್ ಅನ್ನು ತೆಗೆದುಹಾಕಿ ಮತ್ತು ವೇರಿಯಬಲ್ ಟ್ಯೂಬ್ಲೈಟ್ ಅನ್ನು ಪ್ರತ್ಯೇಕ ಕಂಟ್ರೋಲ್ ಸ್ವಿಚ್ಗಳೊಂದಿಗೆ ಸಂಪರ್ಕಪಡಿಸಿ. 0.9, 0.8 ಮತ್ತು 0.7 ಪವರ್ ಫ್ಯಾಕ್ಟರ್ ಅನ್ನು ಪಡೆಯಲು ಟ್ಯೂಬ್ ಲೈಟ್ಗಳನ್ನು ಆನ್ ಮಾಡುವ ಮೂಲಕ ಮೇಲಿನ ಹಂತಗಳನ್ನು ಪುನರ್ವರ್ತಿಸಿ ಮತ್ತು ಟೇಬಲ್ನಲ್ಲಿ ರೀಡಿಂಗ್ಗಳನ್ನು ರೆಕಾರ್ಡ್ ಮಾಡಿ. ಆಟೋ ಟ್ರಾನ್ಸ್ಫಾರ್ಮರ್ನ ನೋಬ್ ಅನ್ನು ಮಿನಿಮಮ್ ಪೊಸಿಷನ್ಗೆ ತದನಂತರ ಸಪ್ಲೈಯನ್ನು ಆಫ್ ಮಾಡಿ. ಕೊಟ್ಟಿರುವ ಫಾರ್ಮುಲಾವನ್ನು ಬಳಸಿಕೊಂಡು ಎಫಿಷಿಯನ್ಸಿಯನ್ನು ಲೆಕ್ಕ ಹಾಕಿ. ಶೇಕಡಾವಾರು ಎಫಿಷಿಯನ್ಸಿಯು ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್ ಮತ್ತು ಮಲ್ಟಿಪ್ಲೈಡ್ ಬೈ 100ಗೆ ಸಮಾನವಾಗಿರುತ್ತದೆ ಅಥವಾ ಶೇಕಡಾವಾರು ಎಫಿಷಿಯನ್ಸಿಯು ಔಟ್ಪುಟ್ ಡಿವೈಡೆಡ್ ಬೈ ಔಟ್ಪುಟ್ ಪ್ಲಸ್ ನಷ್ಟಗಳು ಮತ್ತು ಮಲ್ಟಿಪ್ಲೈಡ್ ಬೈ 100ಗೆ ಸಮಾನವಾಗಿರುತ್ತದೆ. ಇದು W ಡಿವೈಡೆಡ್ ಬೈ W ಪ್ಲಸ್ W1 ಮತ್ತು ಮಲ್ಟಿಪ್ಲೈಡ್ ಬೈ 100ಗೆ ಸಮಾನವಾಗಿರುತ್ತದೆ. ಇಲ್ಲಿ W1 ಅಯನ್ ನಷ್ಟ ಪ್ಲಸ್ ಕಾಪರ್ ನಷ್ಟಕ್ಕೆ ಸಮಾನವಾಗಿರುತ್ತದೆ. ಈ ವಿಡಿಯೋವನ್ನು ನೋಡಿದ ನಂತರ ನಿಮಗೆ ಈ ಕೆಳಗಿನವುಗಳು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಅಯನ್ ಅಥವಾ ಕೋರ್ ನಷ್ಟ ನಿರ್ಧರಿಸಲು ಓಪನ್ ಸರ್ಕ್ಯೂಟ್ ಪರೀಕ್ಷೆಯನ್ನು ನಡೆಸುವುದು. ಫುಲ್ ಲೋಡ್ ಕಾಪರ್ ನಷ್ಟವನ್ನು ನಿರ್ಧರಿಸಲು ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಯನ್ನು ನಡೆಸುವುದು. ವಿವಿಧ ಲೋಡ್ಗಳಲ್ಲಿ ಟ್ರಾನ್ಸ್ಫಾರ್ಮರ್ನ ಎಫಿಷಿಯನ್ಸಿಯನ್ನು ನಿರ್ಧರಿಸುವುದು. ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ನ ಎಫಿಷಿಯನ್ಸಿಯನ್ನು ನಿರ್ಧರಿಸಲು ಓಪನ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಯನ್ನು ಹೇಗೆ ನಿರ್ವಹಿಸುವುದು ಎಂಬುದರ ಕುರಿತು ಈ ಅಭ್ಯಾಸವು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು. ಮುಂದಿನ ಅಭ್ಯಾಸದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.